ಅಂಜಲಿ ಅಂಜಲಿ ಅಂಜಲಿ. ಬಾಲ್ ರಂಗೋಲಿ ಮೇಲೆ ಬಿದ್ದಿರೋದಂತೂ ನಿಜ. ಅಂದಮೇಲೆ ರಂಗೋಲಿ ಹಾಳಾಗಬೇಕಿತ್ತು. ಅದು ಹೇಗೆ ಸರಿ ಹೋಯ್ತು? ಈ ಮನೆಯಲ್ಲಿ ಏನೇನೋ ವಿಚಿತ್ರ ನಡೀತಾ ಇದೆ. ಗಂಟೆ ಗಾಳಿಲಿ ತೇಲ್ತಾ ಇತ್ತು. ಗಂಟೆ ಗಾಳಿಲಲ್ಲಿ ತೇಲ್ತಿತ್ತ? ಏನು ಹೇಳ್ತಿದ್ದೀಯ ನೀನು? ಊನುಜಿ, ಗಂಟೆ ನಿಜವಾಗ್ಲೂ ಗಾಳಿಲಿ ತೇಲ್ತಾ ಇತ್ತು. ಈ ಯಶೋಧ ನಂಬ್ಕೊಂಡ್ರೆ ಯಾವ ಕೆಲಸನೂ ಸರಿಯಾದ ಟೈಮ್ಗೆ ಆಗಲ್ಲ ಕಡೆ. ಅಲ್ಲ, ಶಾಸ್ತ್ರಿಗಳು ಬರೋ ಹೊತ್ತಾಯ್ತು, ಇನ್ನೂ ಪೂಜೆಗೆ ರೆಡಿ ಆಗಿಲ್ಲ. ಚಿಂಟು ಹತ್ರ ಹೇಳಿ ಕಳಿಸಿದ್ನಲ್ಲ, ಇನ್ನೂ ಯಾಕೆ ರೆಡಿ ಆಗಿಲ್ಲ? ಯಾಕಮ್ಮ ಕೂಗಾಡ್ತಿದ್ಯಾ? ಮತ್ತಿನ್ನೇನೆ, ಒಂದು ಕೆಲಸನ ವಹಿಸ್ಕೊಂಡ್ಮೇಲೆ ಅದನ್ನ ಸರಿಯಾಗಿ ನಿಭಾಯಿಸ್ಬೇಕು. ಇಲ್ಲ ನನ್ನ ಕೈಲಿ ಆಗಲ್ಲ ಅಂತ ಹೇಳ್ಬಿಡ್ಬೇಕು. ಇವಳು ಹೊಟ್ಟೆನಲ್ಲಿ ಒಂದು ಮಗುನು ಹುಟ್ಟಿಲ್ಲ ಅಂತ ತಾನೇ ಈ ಪೂಜೆ ಮಾಡ್ತಿರೋದು. ಅಮ್ಮ, ಈಗೇನಾಯ್ತು ಅದನ್ನ ಹೇಳು. ಹಾಮಿನಿ ಮಗಳು ಸೊಸೆ ಸೇರ್ಕೊಂಡು ಇವಳು ಸಹಾಯ ಮಾಡಕ್ ಹೊರಟಿದ್ರು. ಮಾಡ್ಲಿ ಬಿಡಮ್ಮ, ಜೀತ ಮಾಡ್ತೀವಿ ಅನ್ನೋರ್ನ ನೀನ್ ಯಾಕೆ ತಡಿತೀಯ? ಜೀತ ಮಾಡೋದ್ರ ಪ್ರಶ್ನೆ ಅಲ್ಲ ಕಣೆ, ಸಹಾಯ ಅನ್ಕೊಂಡು ಒಬ್ರಿಗೊಬ್ರು ಹತ್ರ ಆಗ್ಬಿಟ್ರೆ ಏನ್ ಮಾಡ್ತೀಯಾ ಅಂತ. ಆ ನಿತ್ಯ ಈಗ ತಾನೇ ಮನೆಗೆ ಬಂದಿದ್ದಾಳೆ. ಅವಳು ನೋಡ್ತಿದ್ರೆ ಅವಳು ಘಾಟ್ ಮೆಣಸಿನಕಾಯಿ ತರ ಕಾಣಿಸ್ತಾಳೆ. ಇವತ್ತು ಮಾತು, ನಾಳೆ ದೂರು, ನಾಡಿದ್ ಪಿತ್ತೂರಿ, ಹೀಗೆ ಇಲ್ದಿರೋದನ್ನೆಲ್ಲ ಅವಳು ತಲೆಗೆ ತುಂಬಿ ನಮ್ಮ ವಿರುದ್ಧ ಎತ್ ಕಟ್ಟಿದ್ರೆ ಏನ್ ಮಾಡ್ತೀಯಾ ಅಂತ. ನೀನ್ ಹೇಳ್ತಿರೋದು ನಿಜ ಅಮ್ಮ. ಆ ಥರದ್ದೇನಾದ್ರೂ ನನ್ನ ಕಣ್ಣಿಗೆ ಬಿದ್ದರೆ ಇವತ್ತು ನಡೆಯೋದು ದೇವ್ರಿಗೆ ಪೂಜೆ ಅಲ್ಲ, ಆ ಯಶೋಧನ್ಗೆ ಪೂಜೆ. ಅದು ಯಾವ ಲೆವೆಲ್ಗೆ ಹೋಗಿ ನಿಲ್ಲತ್ತೋ ಗೊತ್ತಿಲ್ಲ. ಆ ನಿತ್ಯನ್ಗೂ ನಾವು ಏನು ಅನ್ನೋದನ್ನ ತೋರಿಸ್ಬೇಕಮ್ಮ. ಅಮ್ಮ, ನಾನು ಹೋಗಿ ಆ ನಿತ್ಯನ ಸ್ವಲ್ಪ ವಿಚಾರಿಸ್ಕೊಂಡ್ಬರ್ತೀನಿ.
ಇಲ್ವಲ್ಲಪ್ಪ. ತಿಂಡಿ ಎಲ್ಲಿ ಅಂತ ಹುಡ್ಕೋದು? ಅತ್ಗೆ ನೀವೆಷ್ಟು ಬೇಗ ಕೆಲಸ ಮಾಡ್ತೀರಾ? ಅಮ್ಮ ನೋಡಿದಿದ್ರೆ ದೊಡ್ಡಮ್ಮಂಗೆ ಹೇಳ್ತಿದ್ರು ನನ್ನ ಸೊಸೆ ಎಷ್ಟು ಚುರುಕ ಕೆಲಸ ಮಾಡ್ತಾಳೆ ಅಂತ. ನಿನ್ನ ಸೊಸೆನೂ ಇದ್ದಾಳೆ, ಒಂದು ಕೆಲಸ ನೆಟ್ಟಗೆ ಮಾಡಕ್ ಬರಲ್ಲ ಅಂತ. ಇಬ್ರಿಗೂ ವರ್ಲ್ಡ್ ವಾರ್ ನಡೀತಿತ್ತು. ನೋಡಿ ಮಜಾ ತಗೋಬೋದಾಗಿತ್ತಾ? ಛೇ, ನಮಗೋಸ್ಕರ ಅಕ್ಕನ ಬಲಿಪಶು ಮಾಡೋದಾ? ಅವರು ತುಂಬ ಒಳ್ಳೆಯವರು. ಅವ್ರು ಮಾಡೋ ಕೆಲಸದಲ್ಲಿ ನಂಗೆ ಅರ್ಧನೂ ಮಾಡೋಕ್ಕಾಗಲ್ಲ. ಮಂತ್ರವಾದಿ ಅತ್ತೆ ಇಲ್ಲ. ಅಮ್ಮಂಗೋಸ್ಕರ ಒಂದು ಬಾಳೆಹಣ್ಣು ತಗೊಂಡು ಹೋಗ್ತೀನಿ. ದೇವ್ರೇ, ನಾನು ಕಳ್ತನ ಮಾಡ್ತಿಲ್ಲ. ಅಮ್ಮಂಗೋಸ್ಕರ ಬಾಳೆಹಣ್ಣು ತಗೊಂಡು ಹೋಗ್ತಾ ಇದ್ದೀನಿ. ನಿಂಗೆ ಬಾಳೆಹಣ್ಣು ಕಮ್ಮಿ ಆಯ್ತು ಅಂತ ಸೆಟ್ ಮಾಡ್ಕೋಬೇಡ ಪ್ಲೀಸ್. ನಿತ್ಯ, ಏನ್ ಮಾಡ್ತಾ ಇದೀಯಾ? ಕಾಣಿಸ್ತಿಲ್ವಾ? ಹಣ್ಣು ಹೆಚ್ಚುತ್ತಿದ್ದೀನಿ. ಅದು ನನಗೂ ಕಾಣಿಸ್ತಿದೆ. ಈ ಕೆಲಸ ಮಾಡೋದಕ್ಕೆ ನಿನಗೆ ಯಾರು ಹೇಳಿದ್ದು? ಯಾರು ಯಾಕೆ ಹೇಳಬೇಕು? ಮನುಷ್ಯರಾದವರು ಇನ್ನೊಬ್ರ ಕಷ್ಟ ನೋಡಿ ಅಯ್ಯೋ ಪಾಪ ಅಂತಾರೆ. ನೀ ಆ ಯಶೋಧನ್ಗೆ ಎಷ್ಟು ಬೇಕಾದ್ರೆ ಅಯ್ಯೋ ಪಾಪ ಅನ್ನು, ಆದರೆ ನಮ್ಮ ವಿಷಯದಲ್ಲಿ ಮಾತ್ರ ಮೂಗು ತೋರ್ಸೋಕೆ ಬರಬೇಡ. ನಿನ್ನೆಯಿಂದ ಅಕ್ಕ ಒಬ್ಬರೇ ಗಾಂಡತ್ತಿನ ಥರ ದುಡಿತಾನೆ ಇದ್ದಾರೆ. ಇದನ್ನೆಲ್ಲ ನೋಡ್ಕೊಂಡು ನನಗೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಯಾಕೆ ಅಂದರೆ ನನಗೆ ನಿಮ್ಮ ಥರ ಕಲ್ರದೇ ಇಲ್ಲ. ಕರೆಕ್ಟಾಗಿ ಹೇಳಿದ್ರಿ. ನೀವು ನಂತರನೇ ಅಮ್ಮಂಗೆ ಹೆಲ್ಪ್ ಮಾಡ್ತೀರಾ? ನಿತ್ಯ, ದಿಸ್ ಇಸ್ ಟೂ ಮಚ್. ಮನೆಗೆ ಬಂದು 2 ದಿನ ಕೂಡ ಆಗಿಲ್ಲ, ಆಗಲೇ ನನಗೆ ಎದುರು ಉತ್ತರ ಕೊಡಕ್ಕೆ ಬರ್ತೀಯಾ? ಏನು ಮಾಡೋದು? ಅಕ್ಕನ ಥರ ಬಾಯಿ ಮುಚ್ಕೊಂಡಿರೋ ಸ್ವಭಾವ ನಂದಲ್ವಲ್ಲ. ಅಮ್ಮ, ನಿಂಗೆ ಅಡ್ಗೆ ಮಾಡಕ್ ಆಗ್ತಿಲ್ವಾ? ನಿನ್ ಕಷ್ಟನ ಈಗ ನೋಡಕ್ ಆಗ್ತಿಲ್ಲ. ತಗೋ, ಫಸ್ಟು ಬಾಳೆಹಣ್ಣು ತಿನ್ನು. ತುಂಬ ಸುಸ್ತಾಗ್ತಾ ಇದೆ. ಇದನ್ನು ಹೀಗೆ ಬಿಡೋ ಹಾಗೂ ಇಲ್ಲ, ತಳ ಸೀದೋಗ್ಬಿಡುತ್ತೆ. ಓ ಹೌದಾ, ಸರಿ. ಪಾಯಸ ಮಾಡಾದ್ಮೇಲೆ ಇದನ್ನು ತಿನ್ನು ಅಂತೆ, ಓಕೆನಾ? ಅಮ್ಮ, ಸುಡ್ತಾ ಅಮ್ಮ? ತುಂಬಾ ನೋವಾಗ್ತಿದ್ಯಾ? ಇಲ್ವಾ? ಎಲ್ಲ ರಾಗಿಣಿ, ನಾನು ಉಪವಾಸ ಇದ್ದೀನಿ. ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ? ಅಲ್ಲಿ ಬಾಳೆಹಣ್ಣು ಬಿದ್ದಿದೆ. ರಾಗಿಣಿ,
ಆ ಬಾಳೆಹಣ್ಣು ನಾನು ತಂದಿಟ್ಟಿಲ್ಲ. ನೀನ್ ತರದೆ ಇದ್ಯಾರು ತರ್ತಾರೆ? ಬಾಳೆಹಣ್ಣು ತಂದಿದ್ದು ಅಮ್ಮ ಅಲ್ಲ, ನಾನ್ ತಂದಿದ್ದು. ಹೀಗೆ ಶ್ರದ್ಧೆ ಭಕ್ತಿ ಇಲ್ಲದೆ ಕದ್ದು ಮುಚ್ಚಿ ತಿಂದಿರೋ ಹೊತ್ತಿಗೆ ಆ ದೇವ್ರು ನಿನ್ಗೆ ಸರಿಯಾಗಿ ಶಿಕ್ಷೆ ಕೊಟ್ಟಿರೋದು. ಇಲ್ಲ ರಾಗಿಣಿ, ನಿಜವಾಗ್ಲೂ ಆ ಬಾಳೆಹಣ್ಣು ನಾನು ತಂದಿಲ್ಲ. ಸಾಕ್, ಬಾಯಿ ಮುಚ್ಚು. ನಿನಗೆ ಈ ಪೂಜೆ ಪ್ರಸಾದ ಯಾವುದು ಬೇಕಾಗಿಲ್ಲ. ಅದಕ್ಕೆ ಪಾಯಸನ ಕಾಲ್ ಮೇಲೆ ಚೆಲ್ಕೊಂಡು ಸಿಡ್ತು ಅಂತ ನಾಟಕ ಆಡ್ತಾ ಇದ್ಯಾ? ಪಾಪ ನಿಮ್ಮಿಂದ ಅಮ್ಮ ಕಾಲ್ ಸುಟ್ಕೊಂಡಿದ್ದಾರೆ. ನಿಮ್ಗೆ ಒಂಚೂರು ಪಾಪ ಅನ್ಸಲ್ವಾ? ಅಮ್ಮನ್ನ ಬೈತಿದ್ದೀರಲ್ಲ. ಉಪವಾಸ ಮಾಡಕ್ಕಾಗಲ್ಲ ಅಂತ ಮೊದ್ಲೇ ಹೇಳ್ಬೇಕಿತ್ತು. ಹೀಗೆ ಕದ್ದು ಮುಚ್ಚಿ ತಿಂದು ವ್ರತಭಂಗ ಮಾಡೋ ಅಂತ ಕೆಟ್ಟ ಬುದ್ಧಿ ನಿನಗೆ ಯಾಕೆ ಬಂತು? ಅಮ್ಮ ಹಣ್ಣು ಕದ್ದಿಲ್ಲ, ನಾನೇ ತಂದಿರೋದು ಅಂತ ಹೇಳ್ತಿಲ್ವಾ? ಇಷ್ಟೆಲ್ಲ ಆದ್ಮೇಲೆ ಪೂಜೆ ಮಾಡೋ ಯಾವ ಯೋಗ್ಯತೆನೂ ನಿನಗಿಲ್ಲ. ನಾನೇ ಪೂಜೆ ಮಾಡ್ತೀನಿ. ಮುಖ ನೋಡೋದಕ್ಕೂ ನನಗೆ ಅಸಹ್ಯ ಆಗ್ತಿದೆ. ನಡಿ ಇಲ್ಲಿಂದ, ಹೋಗು. ಅಮ್ಮ ಇರಮ್ಮ, ನಾನು ಬರ್ತೀನಿ. ಕರ್ಮ, ಎಲ್ಲ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಹೊರಟೋದ್ಲಲ್ಲ. ಏನ್ ಮಾಡ್ಲಿ? ನಿತ್ಯ 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 ನಿತ್ಯ, ಏಯ್, ಕೂಗಿದ್ರು ಕಿವುಡಿ ತರ ಸುಮ್ಮನೆ ಕೂತಿದ್ಯಲ್ಲ, ಕೇಳಿಸ್ತಿಲ್ವಾ? ನಿಮ್ಮ ನಾಲ್ಗೆ ಈ ಚಾಕು ತುಂಬಾನೇ ಶಾರ್ಪ್ ಅಲ್ವಾ? ನೀವಂತೂ ಕುಯ್ತಾನೆ ಇರ್ತೀರಿ. ನಿಮ್ಮಿಂದ ತಪ್ಪಿಸ್ಕೊಳ್ಳೋದು ತುಂಬಾನೇ ಕಷ್ಟ ಇದೆ. ಗಮನ ಇಲ್ಲಿಲ್ದೆ ಆಮೇಲೆ ಕೈಯೇನಾದ್ರೂ ಕುಯ್ಕೊಂಡ್ರೆ ಏನ್ ಮಾಡೋದು? ಸಾಕ್ ನಿಲ್ಸು ನಿನ್ ತಲೆ ಹರಟೆ. ಅತ್ಗೆ ಕಷ್ಟ ನೋಡಿದ್ರೆ ನಿನ್ ಅಂತಃಕರಣ ಉಕ್ ಬರುತ್ತೆ ಅಲ್ವಾ? ಒಳ್ಳೆ ಹೃದಯ ಒಳ್ಳೆ ಮನ್ಸಿರೋರ್ಗೆ ಅದು ಸಹಜ ತಾನೆ. ಅವಳ ಹತ್ರ ನಿನ್ ಕರಳು ಚುರುಕನ್ನತ್ತಲ್ವಾ? ಹೌದು, ಮರಳು ಮಾಡೋರ್ಗಿಂತ ಕರುಳಿನ ಸಂಬಂಧ ತೋರಿಸೋರೆ ತುಂಬಾ ಆಪ್ತರು ಅನ್ಸುತ್ತೆ. ಹಾ, ಅದ್ ನಿಜ. ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡಬೇಕು ಅಂತ ನಿನ್ ಮನ್ಸು ತುಡಿತಾ ಇರತ್ತೆ. ಅದಕ್ಕೆ ಅವರು ಸಹಾಯ ಕೇಳದೆ ಇದ್ರು ನೀನೇ ಮೈ ಮೇಲೆ ಬಿದ್ದು ಎಲ್ಲಾನು ಮೈ ಮೇಲೆ ಹೇಳ್ಕೊಂಡು ಸಹಾಯ ಮಾಡ್ತೀಯ ಅಲ್ವಾ? ಖಂಡಿತ ಮಾಡ್ತೀನಿ. ನಿಮ್ಮಕ್ಕ ಕಾಲ್ ಮೇಲೆ ಪಾಯಸ ಚೆಲ್ಕೊಂಡು ಕಳ್ಳ ನಾಟಕ ಆಡ್ಕೊಂಡು ಪ್ರಸಾದ ಮಾಡೋದನ್ನ ಅರ್ಧಕ್ಕೆ ನಿಲ್ಸಿ ಹೋಗಿದ್ದಾಳೆ. ಹೋಗಿ ಪಾಯಸ ಮಾಡು. ಓಹೋ, ಅದಕ್ಕೆ ಇಷ್ಟೆಲ್ಲ ಪೀಠ್ಕೆನಾ? ಅದಕ್ಕೆ ಪೂಜೆ ಪ್ರಸಾದ ಮಾಡೋರು ಉಪವಾಸ ಇರ್ಬೇಕಂತೆ. ನಾನು ನೋಡಿದ್ರೆ ಬೆಳಿಗ್ಗೆನೆ ಕಂಠ ಪೂರ್ತಿ ತಿಂಡಿ ತಿನ್ಬಿಟ್ಟಿದ್ದೀನಿ. ಹಂಗೂ ಮಾಡಲೇಬೇಕು ಅಂತ ಹೇಳಿದ್ರೆ ಮಾಡ್ತೀನಿ, ನಂಗೇನು ಪ್ರಾಬ್ಲಮ್ ಇಲ್ಲ. ಬಟ್ ವ್ರತಭಂಗ ಅಥವಾ ಅಪವಿತ್ರ ಏನಾದರೂ ಆಗಿ ನಿಮಗೂ ನಿಮ್ಮಮ್ಮಂಗೂ ಏನಾದರೂ ಕೆಟ್ಟದಾದರೆ ನನ್ನ ದೂರಬೇಡಿ ಅತ್ತಿಗೆ. ಅದಕ್ಕೆ ಯಾಕೆ ಇವೆಲ್ಲ ಪಚೀತಿ? ನೀವು ಹೆಂಗೂ ಉಪವಾಸ ಇದ್ದೀರಾ ಅಲ್ವಾ, ನೀವೇ ಪ್ರಸಾದ ಮಾಡಿಬಿಡಿ ಅತ್ತಿಗೆ. ದಿವ್ಯಾ, ಅಕ್ಕ ಪ್ರಸಾದ ಮಾಡ್ತಿಲ್ಲ ಅಂದಮೇಲೆ ನಮ್ಗೆ ಇಲ್ಲೇನು ಕೆಲಸ? ನಡಿ ಹೋಗೋಣ. ರಾಗಿಣಿ ಹೇಳಿದ್ದು ನಿಜ. ನಾನು ಯಾವ ಕೆಲ್ಸಕ್ಕೂ ಬಾರ್ದವಳು. ಪ್ರಸಾದ ಹಾಳು ಮಾಡಿ ಪೂಜೆ ಭಂಗ ಮಾಡಿಬಿಟ್ಟು ನನ್ನ ತಪ್ಪಿಗೆ ತಕ್ಕ ಶಾಸ್ತಿನೇ ಆಯ್ತು.
ತಪ್ಪು ಮಾಡಿಲ್ಲ. ನಿನ್ ಕಾಲ್ ಸುಟ್ಟಿ ಕೆಂಪಗಾಗಿದೆ. ನಾನು ಸ್ಟವ್ ಮುಂದೆ ಆಟಾಡ್ತಾ ಕೈಯ ಸುಟ್ಕೊಂಡ್ಬಿಟ್ಟಿದ್ದೆ. ಅಮ್ಮ ನಂಗೆ ಕೈನ ನೀರಲ್ಲಿ ಹಚ್ತಾ ಇದ್ಲು. ನೀನು ಒಂದ್ ಸ್ವಲ್ಪ ಕಾಲಿಗೆ ನೀರು ಹಾಕು, ತಣ್ಣಗಾಗತ್ತೆ. ನಾನು ಹೇಳಿದ್ ಕೇಳಿಸಲ್ವಲ್ಲ? ನಾನು ಹೇಗ್ ನೀರು ಹಾಕ್ಲಿ? ಗ್ಲಾಸ್ ಸರಿಯಾಗಿ ಇದೆಯಲ್ಲ, ನೀರು ಹೇಗೆ ಬಿತ್ತು? ನಾನೇ ಲೋಟ ಸರಿಯಾಗಿ ಇಟ್ಟಿರ್ಲಿಲ್ಲ ಅನ್ಸುತ್ತೆ. ಈಗ ತಣ್ಣಗಾಯ್ತಲ್ವಾ? ಇರಿ ಅಮ್ಮ, ನಿಂಗೆ ಆಂಟು ಅಂತ ತಗೊಂಡ್ ಬರ್ತೀನಿ. ಯಾರಲ್ಲಿ? ಪೂಜೆಗೆಲ್ಲ ಸಿದ್ಧ ಆಯ್ತಾ? ನನ್ನೂ ಕರ್ಕೊಂಡು ಹೋಗಿ. ಯಶೋಧ, ಯಶೋಧ, ಎಲ್ಲಿದೀಯಮ್ಮ? ಯಾರದು? ಯಾರದು ಬಂದಿದ್ದು? ನಮ್ ದೊಡ್ಡ ಮರಿ ಸೊಸೆನಾ? ಇಲ್ಲ ಅಜ್ಜಿ, ನಾನು ಅಂಜಲಿ. ಯಾರದು ಮಾತಾಡಿದ್ದು? ನಮ್ಮ ಮನೆಯ ಧ್ವನಿ ಇದ್ದಂಗಿಲ್ವಲ್ಲ. ಯಾರು? ಅಯ್ಯಯ್ಯೋ, ಇದೇನಪ್ಪ? ಇಲ್ಲಿ ಒಂದು ಔಷಧಿ ಬಾಕ್ಸ್ ಇಲ್ಲ. ಏನ್ ಮಾಡೋದೀಗ? ಲಡ್ಡು ಮನೆಯವ್ರು ತಗೊಂಡು ಹೋದ್ರು ಅಂತ ಕಾಣತ್ತೆ. ಇನ್ ಬೇರೆ ಎಲ್ಲಾರು ಹುಡುಕ್ತೀನಿ. ಯಾರದು? ಯಾರದು? ಏನದು ಹುಡುಕ್ತಾ ಇರೋದು? ನಾ ಕೇಳ್ತಾ ಇದ್ದು ಏನು ಮಾತಾಡದೆ ಹಾಗೆ ಹೋಗ್ತಾ ಇದ್ದೀರಲ್ಲ. ಯಾರು? ಯಾರದು? ನಾನ್ ಮಾತಾಡೋದು ಯಾರಿಗೂ ಕೇಳಿಸಲ್ವಲ್ಲ? ಅಜ್ಜಿ ಕೇಳಿಸ್ತಾ? ಲಡ್ಡು ಅಣ್ಣ ಮಾತ್ರ ಕಾಣಿಸ್ತಿದ್ದೆ, ಈಗ ಅಜ್ಜಿಗೂ ಕಾಣಿಸ್ತೀನ? ನಾನು ಕಾಣಿಸ್ತಿದ್ರೆ ಅಜ್ಜಿ ನನ್ನ ಕರೆದು ಮಾತಾಡ್ಸ್ಬೇಕಿತ್ತಲ್ಲ. ಅಯ್ಯಯ್ಯೋ, ಅಮ್ಮಂಗೆ ಮೊದಲು ಔಷಧಿ ಎಲ್ಲಿದೆ ಹುಡುಕ್ಬೇಕು. ಯಾರೋ ಬಂದಾಗಾಯ್ತು. ಯಾರು ಅಂತ ಹೇಳಲೇ ಇಲ್ವಲ್ಲ. ಯಶೋಧ ಬಂದರೆ ಹಾಗೆಲ್ಲ ಮಾತಾಡದೆ ಹೋಗೋದೇ ಇಲ್ಲ. ಯಾರು? ರೂಮಲ್ಲಿ ಯಾರೂ ಇಲ್ಲ. ಆಯಿಂಟ್ಮೆಂಟ್ ಇದೆಯಾ ನೋಡ್ತೀನಿ. ಆಯಿಂಟ್ಮೆಂಟ್ ಸಿಕ್ತು. ಬೇಗ ಹೋಗಿ ಅಮ್ಮ ಕೊಟ್ಬಿಡ್ಬೇಕು.